TV9 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಸುರೇಶ್ ನಾಯಕ್, ಬೀದರ್ ಜಿಲ್ಲಾ ವರದಿಗಾರ. ಹುತ್ತಗಳ ಬಗ್ಗೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ನೀವು ಹುತ್ತುಗಳನ್ನ ನೋಡೇ ಇರ್ತೀರ. ರೈತರ ಹೊಲದಲ್ಲಿರ್ಬೋದು, ಬೇರೆ ಬೇರೆ ಬಯಲು ಪ್ರದೇಶದಲ್ಲಿರ್ಬೋದು, ಕಾಡುಗಳಿರ್ಬೋದು, ಹುತ್ತುಗಳನ್ನ ಸಾಮಾನ್ಯವಾಗಿ ಎಲ್ಲರೂ ಕೂಡ ಇಲ್ಲಿ ನೋಡೇ ಇರ್ತೀರ. ಇನ್ನು ಹುತ್ತುಗಳನ್ನ ನಿರ್ಮಾಣ ಮಾಡೋದು ಗೆದ್ದಲು ಹುಳುಗಳು ಅಂದ್ರೆ ಬಿಳಿ ಇರುವೆಗಳು ಆ ಹುತ್ತನ್ನು ನಿರ್ಮಾಣ ಮಾಡ್ತವೆ. ಸುಮಾರು ಒಂದು 10 ರಿಂದ 15 ಫೀಟ್ವರೆಗೂ ಕೂಡ ಒಂದೊಂದು ಹುತ್ತುಗಳು ಬೆಳೆದಿರೋದು ಕೂಡ ಇಲ್ಲಿ ನೋಡ್ತಾ ಇರ್ಬೋದು. ಆ ಹುತ್ತುಗಳ ವಿಶೇಷ ಏನು ಅಂತಂದರೆ, ಇನ್ನು ಸುಮಾರು 40 ಡಿಗ್ರಿ ಬಿಸಿಲು ಇದ್ರೂ ಕೂಡ ಹುತ್ತು ಒಳಗಡೆ ವಾಸ ಮಾಡ್ತಿರ್ತಕ್ಕಂಥ ಇರಿಬುಗಳಿರ್ಬೋದು, ಕೀಟಗಳಿರ್ಬೋದು, ಇವೆಲ್ಲವೂ ಕೂಡ ಭಾಳ ತಂಪಾದ ವಾತಾವರಣನೂ ಕೂಡ ಅಲ್ಲಿ ಇರುವಂಥದ್ದು. ಆದರೆ ಬೀದರ್ ನಗರದಲ್ಲಿ ಕೂಡ ಬೀದರ್ನ ಸಾಯಿನಗರ ಬಡಾವಣೆಯಲ್ಲಿ ಒಂದು ಮನೆಯಲ್ಲಿ ಈಗ ಆ ಹುತ್ತು ಬೆಳೆದಿರ್ತಕ್ಕಂಥದ್ದು. ಆ ಬಸವರಾಜ್ ಮತ್ತು ಶೋಭಾ ದಂಪತಿಯ ಮನೆಯಲ್ಲಿ ಸುಮಾರು 50 ವರ್ಷದ ಹಿಂದ್ಗಡೆ ಒಂದು ಹುತ್ತು ಕೂಡ ಬೆಳೆದಿರ್ತಕ್ಕಂಥದ್ದು. ಸಾಮಾನ್ಯವಾಗಿ 10 ವರ್ಷದ ಹಿಂದೆ ಆ ಹುತ್ತು ಒಂದೇ ಹುತ್ತಿದ್ದು ಸುಮಾರು 15 ಫೀಟ್ ಎತ್ತರವರೆಗೇನೂ ಇತ್ತು. ಈಗ ಅದಕ್ಕೆ ಆ ಹುತ್ತಿಗೆ ಕೂಡ ಒಂದು ದೊಡ್ಡ ಮನೆಯೂ ಕೂಡ ನಿರ್ಮಾಣ ಮಾಡಿ ಅಲ್ಲಿ ಪ್ರತಿನಿತ್ಯ ಪೂಜೆ ಪುನಸ್ಕಾರಗಳನ್ನು ಕೂಡ ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಇದರಿಂದ ಸುಮಾರು 50 ವರ್ಷದ ಹಿಂದಿನಿಂದನೂ ಕೂಡ ಇಲ್ಲಿ ಇದೇ ಪದ್ಧತಿ ಕೂಡ ಇಲ್ಲಿ ಮುಂದುವರೆದುಕೊಂಡು ಬರ್ತಾ ಇರ್ತಕ್ಕಂಥದ್ದು. ಸಾಮಾನ್ಯವಾಗಿ ಈಗ ನಾಗರ ಪಂಚಮಿ ಇರೋದ್ರಿಂದಾಗಿ ಎಲ್ಲರೂ ಕೂಡ ಅಲ್ಲಿ ಪೂಜೆ ಪುನಸ್ಕಾರದಲ್ಲಿ ಕೂಡ ಏನು ಭಾಗಿಯಾಗ್ತಾ ಇದ್ದಾರೆ. ಅದ್ರ ಜೊತೆಗೇನು ಅಕ್ಕಪಕ್ಕದ ಮನೆಯವರು ಕೂಡ ಪ್ರತಿನಿತ್ಯ ಇಂಥ ಅಮಾವಾಸ್ಯೆ ಇರ್ಬೋದು, ಹುಣ್ಣಿಮೆ, ಈ ಬೇರೆ ಬೇರೆ ದಿನದ ಅವಧಿಯಲ್ಲೂ ಕೂಡ ಅಲ್ಲಿ ಬಂದು ಪೂಜೆ ಪುನಸ್ಕಾರಗಳನ್ನು ಕೂಡ ಇಲ್ಲಿ ಮಾಡಿ ಹೋಗ್ತಾರೆ. ಅದ್ರ ಜೊತೆಗೇನು ಅಕ್ಕಪಕ್ಕ ತೆಲಂಗಾಣ ಇರ್ಬೋದು, ಈ ಕಡೆ ಮಹಾರಾಷ್ಟ್ರದ ಭಾಗದ ಹಳ್ಳಿಯವರು ಕೂಡ ಬಂದು ಇಲ್ಲಿ ಪೂಜೆ ಪುನಸ್ಕಾರವನ್ನು ಕೂಡ ಇಲ್ಲಿ ಮಾಡಿ ಹೋಗ್ತಾ ಇರ್ತಕ್ಕಂಥ ಆ ಹುತ್ತಿಂದು ದೊಡ್ಡ ಇತಿಹಾಸನೂ ಕೂಡ ಇಲ್ಲಿ ಇರುವಂಥದ್ದು. ಯಾಕಂದರೆ ಪ್ರತಿನಿತ್ಯ ವಾರಕ್ಕೊಂದು 2 ಬಾರಿ ಆದರೂ ಕೂಡ ಆ ಹುತ್ತು ಒಳಗಡೆಯಿಂದ ಏನು ನಾಗರ ಹಾವು ಬಂದು ಅಲ್ಲಿರ್ತಕ್ಕಂಥ ಭಕ್ತರಿಗೇನು ಆ ದೇವಸ್ಥಾನಕ್ಕೆ ಬರ್ತಕ್ಕಂಥ ಭಕ್ತರಿಗೆ ದರ್ಶನ ಕೊಟ್ಟು ಹೋಗುವಂಥ ವಿಶೇಷನೂ ಕೂಡ ಅಲ್ಲಿ ಇರುವಂಥದ್ದು. ಅದರಲ್ಲಿ ಇನ್ನೊಂದು ವಿಶೇಷ ಏನು ಅಂತಂದರೆ ಪ್ರತಿ ವರ್ಷವೂ ಕೂಡ 2 ರಿಂದ 3 ಇಂಚು ಕೂಡ ಹುತ್ತು ಬೆಳೀತಾ ಇರತಕ್ಕಂಥದ್ದು. ಸಾಕಷ್ಟು ಆ ಹುತ್ತಿಗೆ ಬಂದು ಪ್ರತಿನಿತ್ಯ ಹೆಣ್ಮಕ್ಳು ಕೂಡ ಇಲ್ಲಿ ಬಂದು ಪೂಜೆ ಪುನಸ್ಕಾರವನ್ನು ಕೂಡ ಇಲ್ಲಿ ಮಾಡಿ ಹೋಗ್ತಾರೆ. ಮತ್ತು ತಾವು ಭಕ್ತಿಯಿಂದ ಏನನ್ನ ಕೇಳ್ಕೊಂತೀವಿ ಅವರು ಎಲ್ಲ ಆಸೆಗಳು ಕೂಡ ಇಲ್ಲಿ ಈಡೇರ್ತಾವ ಅನ್ನೋ ಒಂದು ಮಾಹಿತಿನೂ ಕೂಡ ಇಲ್ಲಿ ಇರುವಂಥದ್ದು. ಅದ್ರ ಜೊತೆಗೇನು ಕೂಡ ಏನು ಹೆಣ್ಣು ಮಕ್ಕಳು ಮದುವೆ ಆಗದ ಹೆಣ್ಣು ಮಕ್ಕಳು ಬಂದು ಅಲ್ಲಿ ಒಂದು ಪ್ರತಿನಿತ್ಯನೂ ಕೂಡ ಅಲ್ಲಿ ಬಂದು ಪೂಜೆ ಪುನಸ್ಕಾರಗಳನ್ನ ಮಾಡಿದ್ರೆ ಅವರಿಗೆ ಮದುವೆ ಆಗುತ್ತೆ, ಮಕ್ಕಳಾಗದವ್ರಿಗೆ ಕೂಡ ಮಕ್ಕಳಾಗುತ್ತೆ ಅನ್ನೋ ಪ್ರತೀತಿ ಕೂಡ ಸುಮಾರು ಒಂದು 5 ದಶಕದಿಂದ ಕೂಡ ಇಲ್ಲಿ ನಡೆದು ಬರ್ತಾ ಇದೆ. ಹೀಗಾಗಿ ಇನ್ನು ಸಾವಿರಾರು ಭಕ್ತರು ಕೂಡ ಅಲ್ಲಿ ಪ್ರತಿನಿತ್ಯನೂ ಕೂಡ ಬಂದು ಹೋಗ್ತಾರೆ. ಆದರೆ ಈ ನಾಗರ ಅಮಾವಾಸ್ಯೆ ಬಂದ ಹಿನ್ನೆಲೆಯಲ್ಲಿ ಅಲ್ಲಿ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬಂದು ಪೂಜೆಗಳನ್ನು ಕೂಡ ಇಲ್ಲಿ ಮಾಡಿ ಹೋಗ್ತಾರೆ. ಅಲ್ಲೇನು ವಾರಕ್ಕೆ ಒಂದು 2-3 ಬಾರಿ ಆದರೂ ನಾಗರ ಹಾವು ಬಂದು ದರ್ಶನ ಕೊಡ್ತದೆ. ಆದರೆ ಯಾರಿಗೂ ಕೂಡ ಖಚಿತ ಉದಾಹರಣೆಯೂ ಕೂಡ ಇಲ್ಲಿಲ್ಲ. ಅಲ್ಲಿ ಓಣಿಯವರು ಇರ್ಬೋದು, ಎಲ್ಲರೂ ಕೂಡ ಹಾವು ಓಡಾಡೋದನ್ನು ಕೂಡ ನೋಡಿದ್ದಾರೆ. ಅದು ಇನ್ನೂವರೆಗೆ ಯಾರೊಬ್ಬರಿಗೂ ಕೂಡ ಅದರಿಂದ ಯಾರಿಗೂ ಕೂಡ ಅದು ಕಚ್ಚಿಲ್ಲ. ಹೀಗಾಗಿ ಆ ಥರ ಭಕ್ತಿನೂ ಕೂಡ ಸಾಕಷ್ಟು ಜನ ಅಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಸಾಮಾನ್ಯವಾಗಿ ಏನು ಹುತ್ತುಗಳು ಮನೆಯಲ್ಲಿ ಎಲ್ಲಿಯೂ ಕೂಡ ನೀವು ನೋಡಿದ್ರೆ ಮನೆಯಲ್ಲಿ ಇರೋದಿಲ್ಲ, ಅವು ಕಾಡಲ್ಲಿ ಕೂಡ ಇಲ್ಲಿ ಬೆಳೀತವೆ. ಪ್ರತಿ ವರ್ಷಕ್ಕೂ ಕೂಡ ಅಲ್ಲಿ 2-3 ಇಂಚು ಬೆಳೀತಾ ಇರತಕ್ಕಂಥ ದೊಡ್ಡ ವಿಶೇಷ ಅಂತಾನೆ ಹೇಳ್ಬೋದು.